ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನಿಪ್ಪಟ್ಟು. ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಬಿಳಿ ಎಳ್ಳು, ಪುಟಾಣಿ. ನಾನು ಒಂದು ಅಕ್ಕಿ ಹಿಟ್ಟ 3 ಕಪ್ ತೊಗೊಂಡೇನಿ. 3 ಕಪ್ಪಿಗೆ ನಾನು 3/4 ಕಪ್ ಪುಟಾಣಿ ಹಿಟ್ಟು ಮಾಡ್ಕೊಂಡೇನಿ. ಶೇಂಗಾ ತರಿಯಾಗಿ ಹುರಿದು ತರಿಯಾಗಿ ರುಬ್ಬೇನಿ ಈ ರೀತಿ. ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ಕರಿಬೇವು. ನಾನು ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡಿ. ಇಲ್ಲಿ ಇಷ್ಟು ಅಕ್ಕಿ ಹಿಟ್ಟಿಗೆ ಇಷ್ಟೆಲ್ಲ ಕ್ವಾಂಟಿಟಿ ತೊಗೊಂಡೇನಿ. ಬರೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬುಟ್ಟಿ ತೊಗೊಂಡೇನಿ. ಈಗ ಅದಕ್ಕೆಲ್ಲ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು 2 ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡೇನಿ. ಈಗ ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, ಬಿಳಿ ಎಳ್ಳು, ಅರಿಶಿಣ, ಅಚ್ಚ ಖಾರದ ಪುಡಿ, ಈಗ ಪುಟಾಣಿ ಹಿಟ್ಟು, ಶೇಂಗಾ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಹಿಂಗನ್ನ ಸೇರ್ಸನ್ರಿ. ಇಷ್ಟು ಹಿಂಗು. ನಾನೀಗ 1 ಚಮಚ ಆದಷ್ಟು ಬಿಸಿ ಕಾದ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಉಂಡೆ ಆಗಿ ಬಂದರೆ ಸಾಕು. ಈಗ ನಾವು ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ಭಾಳ ತೆಳುವು ಮಾಡಬಾರ್ದು, ಭಾಳ ಗಟ್ಟಿನೂ ಮಾಡಬಾರ್ದು. ಮೀಡಿಯಮ್ ಇದ್ರೊಳಗೆ ಕಲಿಸ್ಕೊಳ್ಳೋಣ. ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು. ಈಗ ನಾನು ಮೀಡಿಯಂ ಫ್ಲೇಮ್ ಎಣ್ಣೆನ ಕಾಯಕ್ಕಿಟ್ಟೇನಿ. ನೋಡಿ, ಈಗ ನಾವು ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಕೈ ಒಳಗೆ ತಟ್ಕೊಳ್ಳೋಣ. ಈ ರೀತಿ ಕೈ ಒಳಗೆ ತಟ್ಕೊಳ್ಳೋಣ. ನೋಡಿ, ತೀರಾ ತೆಳುವು ಇರಬಾರ್ದು, ದಪ್ಪನೂ ಇರಬಾರ್ದು. ಮೀಡಿಯಮ್ ಸೈಜ್ ನಾವು ಕೈ ಒಳಗೆ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಈ ರೀತಿ ಮಾಡಿಟ್ಕೊಂಡೀನಿ. ಈಗ ಎಣ್ಣೆ ಕಾದತ್ತಿ, ಆ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಬರ್ರಿ, ಈಗ ಎಣ್ಣೆ ಕಾದತ್ತಿ, ಇದು ಹಂಚೆ ಹಾಕ್ಕೊಳ್ಳೋಣ. ಒಂದ್ರೊಳಗೆ 2, 3 ಬಿಡೋಣ. ನಾನು 4 ಬಿಟ್ಕೊಂಡೇನಿ. ಈಗ ಒಳ್ಳೆ ಹಾಕ್ಕೊಳಕತ್ತೀನಿ. ನಾವು
ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಬೇಯಿಸ್ಬೇಕ್ರಿ. ನೋಡಿ ಇವು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕ್ರಿ. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಸಾಕು. ನಾವು ಈ ರೀತಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ವಿ ಅಂದರೆ ಈ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ನೋಡಿ ಈಗ ನಿಪ್ಪಟ್ಟೆಲ್ಲ ರೆಡಿ ಆದವು. ನಾವೀಗ ರುಚಿ ನೋಡೋಣ ಬರ್ರಿ. ನೋಡಿ ಇಷ್ಟು ತೆಳು ಮಾಡಿದ್ವಿ ಅಂದ್ರೆ ಈ ರೀತಿ ಒಳಗೆಲ್ಲ ಫ್ರೈ ಆಗಿ ಬರ್ತೈತಿ. ಸ್ವಲ್ಪ ಕೂಡ ಎಣ್ಣೆನೂ ಹಿಡ್ದಿಲ್ಲ ನೋಡ್ರಿ. ಇಲ್ಲಿ ಬಹಳನೇ ರುಚಿಯಾಗಿ ಬಂದವು ನೋಡ್ರಿ. ನಿಪ್ಪಟ್ಟು ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೇನಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ನಾವು ಇವನ್ನ ಹಬ್ಬ ಆಮೇಲೆ ಮನೆಯಲ್ಲಿ ಏನಾರ ವಿಶೇಷ ಫಂಕ್ಷನ್ ಇದ್ದಾಗ, ಆಮೇಲೆ ಮಳೆ ಬರೋ ಟೈಮ್ ಒಳಗೆ ಸಂಜೆ ಸ್ನ್ಯಾಕ್ಸ್ ಆಗಿ ದಿಢೀರ್ ಅಂತೇಳಿ ಮಾಡ್ಕೋಬೋದು ನೋಡ್ರಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.